ಕರೆಕ್ಟಾ? ಲೀವಿಂಗ್ ಸರ್ಟಿಫಿಕೇಟ್. ಓ, ಹೂ ಇಸ್ ದಟ್ ಕರೆಕ್ಟಿಂಗ್ ಮೀ? ಥ್ಯಾಂಕ್ ಯು ಸೋ ಮಚ್ ಐಸ್ ಕ್ರೀಮ್ ಲೇಡಿ. ಕಳ್ಳ ಹೋಗ ಕಡೆ. ಚಾಕು ಮುಂದೆ ಇದೆ, ಮ್ಯಾಂಗೋ ಕೊಟ್ಟಾಗುತ್ತಾ ಅಥವಾ ಮೀಡಿಯೇಟರ್ ಇಲ್ದೇ ರೈತರಿಗೆ ಲಾಭ ಸಿಗುವಂತ ಕೆಲಸ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಟೇಸ್ಟ್ ಇದೆ, ಎಂಜಾಯ್ ಮಾಡ್ತೀವಿ. ಹುಳಿ ಹುಳಿ ಖಾರ ಖಾರ ತುಂಬಾ ಚೆನ್ನಾಗಿದೆ. Each item is better than the other. ಆವಕಾಯಿ ಅಂತ ಯಾಕೆ ಹೆಸರು ಗೊತ್ತಿಲ್ಲ, ಅದು ತೆಲುಗು. ಕನ್ನಡದಲ್ಲೇ ಮಾವಿನಕಾಯಿ ಬಿರಿಯಾನಿ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಮಾವಿನ ಉತ್ಸವ 2024 ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಬಂದಿದ್ದೀವಿ. ಹೋದ ಸರಿ ಅವರೇ ಬೇಳೆ ಮೇಳ ನಡೆದಿತ್ತಲ್ಲ, ಅದೇ ಜಾಗದಲ್ಲಿ ಈಗ ಸರಿ ಮಾವಿನ ಉತ್ಸವ ನಡೆಸ್ತಾ ಇದ್ದಾರೆ. ಮತ್ತು ಸೇಮ್ ಆರ್ಗನೈಸರ್ ವಾಸವಿ ಕಾಂಡಿಮೆಂಟ್ಸ್ ಮತ್ತು ಆಯುಷ್ ಟಿವಿ ಕಂಬೈನ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಮಾವಿನ ಉತ್ಸವ ಏಪ್ರಿಲ್ 18ರಿಂದ 22ನೇ ತಾರೀಕುವರೆಗೂ ನಡೀತಾ ಇದೆ. ಮತ್ತು ಎಂಟ್ರಿ ಎಲ್ರಿಗೂ ಫ್ರೀ ಇರುತ್ತೆ. ನಾವು ಗ್ರೌಂಡ್ ಎಂಟ್ರ್ ಆದ ತಕ್ಷಣ ಆಯುಷ್ ಟಿವಿಯವರು ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ರು. ಮುದ್ದಾಗಿರುವಂತ ಹೆಣ್ಮಕ್ಳು ಗಂಡ್ಮಕ್ಳು ನಿಯತಿ. ನಿಯತಿ ನಿಯತಿ ಅಂದ್ರೆ ನಿಯತಿ ಸುಪ್ರೀಂ ಪವರ್. ಓಹೋ, ಯಾರ ಹತ್ರ ಪವರ್ ಇಲ್ಲ ಅಂದ್ರೆ ಸುಪ್ರೀಂ ಪವರ್ ಇದೆ. ಪ್ಲೀಸ್ ಕಲೆಕ್ಟೆಡ್. ಲವ್ಲಿ. ಓಕೆ, ಅಂಡ್ what about you? What's your name? Myself Harini. Harini. Nice name. Harini, what do you do? I'm 10th. You're next going to the 10th and 9th pass ಆಯ್ತು. 10th ಹೋಗ್ತಾ ಇದ್ದೀರಾ? ಜೋರಾಗಿ ಹೇಳಿ. ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್. ಕರೆಕ್ಟಾ? ಲೀವಿಂಗ್ ಸರ್ಟಿಫಿಕೇಟ್. ಓ, ಹೂ ಇಸ್ ದಟ್ ಕರೆಕ್ಟಿಂಗ್ ಮೀ? ಥ್ಯಾಂಕ್ ಯು ಸೋ ಮಚ್ ಐಸ್ ಕ್ರೀಮ್ ಲೇಡಿ. ಥ್ಯಾಂಕ್ಸ್. ವಾಟ್ಸ್ ಯುವರ್ ನೇಮ್? My name is Harshini. ಹರ್ಷಿನಿ, ಕನ್ನಡ ಬರುತ್ತಾ ನಿಮ್ಗೆ? ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದೆ? ಚೆನ್ನಾಗಿ ಬರುತ್ತೆ ಬಿಡಿ ಇವ್ರಿಗೆ. ಲವ್ಲಿ. ಈ ತರ ನೀಟಾಗಿ ಟೈ ಆಗ್ಬೇಕಷ್ಟೇ. ಬಿಡಿ ಪರವಾಗಿಲ್ಲ, ಅಲ್ಲಿ ಬಾಯ್ಸ್ ಇದಾರೆ ನೋಡ್ಕೊಳ್ತಾರೆ. ಅವರೇ ಕಟ್ಬೇಕು. ಯು ನಾಟ್ ಸಪೋಸ್ ಟು ಟೇಕ್ ಅ ಹೆಲ್ಪ್. ಕಳ್ಳ ಹೋಗ ಆ ಕಡೆ. ಕಟ್ಟಾಗಿ ಬರಲ್ವಾ? ಒಂದ್ ಸ್ವಲ್ಪ ಲೂಸ್ ಮಾಡ್ಕೋಚಮ್ಮ. ಸಾಕು ಅಷ್ಟೇ. ಇನ್ನೊಂದು ಪ್ರಶ್ನೆ ಕೇಳ ನಿಮ್ಮನ್ನ. ಸೊ ನೀವಿಬ್ರು ಒಟ್ಟಿಗೆ ನೋಡಿದಂತ ಮೊದಲನೆಯ ಸಿನಿಮಾ ಯಾವುದು? ಇವಾಗ ಇವ್ರು ಎಷ್ಟು ಮ್ಯಾಂಗೋ ಈಟಿಂಗ್ ಕಾಂಪಿಟೇಷನ್ ಕಳಿಸ್ಬಿಟ್ಟು ಆ ಆಂಕರ್ ನಮ್ಮಿಬ್ರು ಮಧ್ಯೆ ತಂದಿಟ್ಬಿಟ್ಟು ಎಷ್ಟು ಮಾತಾಡ್ತಿದ್ದಾನೆ ಅಂತ. ಮೇಡಮ್ ನೀವ್ ಹೇಳ್ಬೋದಾ? ಅಮರ್, ಕರೆಕ್ಟಾ? ಸೊ ಈಗ ನಂಗೆ ಗೊತ್ತಿಲ್ಲ, ಚಾಕು ಮುಂದೆ ಇದೆ, ಮ್ಯಾಂಗೋ ಕೊಟ್ಟಾಗುತ್ತಾ ಅಥವಾ ಥ್ಯಾಂಕ್ ಯು. ಸೊ ಎಸ್ ಮೇಡಮ್, ಮ್ಯಾಂಗೋ ಉತ್ಸವದಲ್ಲಿ ಎಲ್ಲ ಮ್ಯಾಂಗೋಮಯ, ಎಲ್ಲ ಐಟಮ್ಗೂ ಮ್ಯಾಂಗೋ ಫ್ಲೇವರ್ ಕೊಟ್ಟು ಮಾವಿನ ಹಣ್ಣು ಹಾಕಿರೋ ಡಿಶಸ್ನ ಸರ್ವ್ ಮಾಡ್ತಿದ್ದಾರೆ. ಬನ್ನಿ, ಹೇಗಿದೆ ಮಾವಿನ ಉತ್ಸವದ ತಿಂಡಿಗಳು ಟೇಸ್ಟ್ ಮಾಡ್ಕೊಂಬರೋಣ. ಈ ಉತ್ಸವದಲ್ಲಿ ನನಗೊಂದು ಇಷ್ಟ ಆಗಿದ್ದು ಅಂದರೆ, ಈ ಕರ್ನಾಟಕ ರಾಜ್ಯ ಕೃಷಿ ಉತ್ಪಾದಕರ ಸಂಘದ ಕಡೆಯಿಂದ ಇಲ್ಲಿ ಡೈರೆಕ್ಟರ್ ರೈತರ ಏನು ಮಾವಿನ ಹಣ್ಣು ಬೆಳೆದಿರ್ತಾರೆ ಅವರೇ ಬಂದು ಇಲ್ಲಿ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಿದ್ದಾರೆ. ಅವ್ರಿಗೆ ಸ್ಟಾಲ್ಸ್ಗಳನ್ನು ಹಾಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟಿ ಆಫ್ ಮಾವಿನ ಹಣ್ಣು ಸಿಗ್ತವೆ. ಎಲ್ಲ ಥರದನ್ನು ಕಸ್ಟಮರ್ಸ್ ನೋಡಿ ತಗೋತಾ ಇದ್ರು. ಒಳ್ಳೆ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು ಇದು. ಮೀಡಿಯೇಟರ್ ಇಲ್ದೇ ರೈತರಿಗೆ ಲಾಭ ಸಿಗುವಂಥ ಕೆಲಸ ಅಂತ ಹೇಳ್ಬೋದು ಇದು. ಇನ್ನು ಉತ್ಸವಕ್ಕೆ ಸಂಜೆ ಆಗ್ತಿದ್ದಂಗೆ ಜನ ಸಾಗರ. ಈ ಸರಿ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಉತ್ಸವಕ್ಕೆ ಸಖತ್ ಜನ ಬಂದಿದ್ರು. ನಾವಿಲ್ಲಿ ಮೊದಲು ಟ್ರೈ ಮಾಡಿದ್ದು ಮ್ಯಾಂಗೋ ಜಿಲೇಬಿ. ಮತ್ತು ಈ ಕೌಂಟ್ರಲ್ಲಿ ಜಿಲೇಬಿ ಅಲ್ದೇನೆ ಎಲ್ಲ ಥರದ ಸ್ವೀಟ್ಸು ಇತ್ತು. ಎಲ್ಲದಕ್ಕೂ ಮ್ಯಾಂಗೋ ಟಚ್ ಇರುತ್ತೆ. ಮ್ಯಾಂಗೋ ರಸಗುಲ್ಲ, ಮ್ಯಾಂಗೋ ಗುಲಾಬ್ ಜಾಮೂನ್, ಮ್ಯಾಂಗೋ ಕೇಕ್ಸ್, ಈ ಥರ ತುಂಬಾ ವೆರೈಟಿ ಆಫ್ ಸ್ವೀಟ್ಸ್ ಇತ್ತು ಇಲ್ಲಿ. ಈ ಮ್ಯಾಂಗೋ ಜಿಲೇಬಿ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವೀಟು ಮತ್ತು ಆ ಮ್ಯಾಂಗೋ ಟ್ಯಾಂಗಿನೆಸ್ಸು ಎರಡು ಕಾಂಬಿನೇಷನ್ ಸೂಪರ್ ಆಗಿತ್ತು. ಮಸ್ಟ್ ಟ್ರೈ ಡಿಶ್ ಇದು. ಈ ಮ್ಯಾಂಗೋ ಉತ್ಸವದಲ್ಲಿ ಇದು ಮಸ್ಟ್ ಟ್ರೈ ಡಿಶ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಈ ಮ್ಯಾಂಗೋ ಟ್ವಿಸ್ಟರು ಮತ್ತು ಮ್ಯಾಂಗೋ ನ್ಯಾಚೋಸ್ ಅಂತ ಇತ್ತು. ಇದೇನು ಅಷ್ಟು ಚೆನ್ನಾಗಿರಲಿಲ್ಲ, ನಾರ್ಮಲ್ ಟೇಸ್ಟೇ. ಮೇಲ್ಗಡೆ ಆ ನ್ಯಾಚೋಸ್ಗೆ ಮತ್ತು ಟ್ವಿಸ್ಟರ್ಗೆ ಮಾವಿನಕಾಯಿ ತುರಿದ್ಬಿಟ್ಟು ಹಾಕ್ಕೊಟ್ಟಿರ್ತಾರೆ ಅಷ್ಟೇ. ಓಕೆ ಅಷ್ಟೇ ಇದು. ಇನ್ನೊಂದು ಈ ಉತ್ಸವದ ಹೈಲೈಟ್ ಡಿಶ್ ಬಂದು ಪೂರಿ ಮತ್ತು ಸೀಕರಣೆ.
ಇದಂತೂ ಮಸ್ಟ್ ಟ್ರೈ ಡಿಶ್ಶು. ಎಲ್ಲರೂ ಕ್ಯೂ ಗಟ್ಟಿ ನಿಂತಿದ್ದ ಡಿಶ್ ಇದು ತಗೊಳಕ್ಕೆ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಸೀಕರಣೆನೇ ಮೇಯ್ನ್ ಇಲ್ಲಿ ಹೈಲೈಟು. ಅದ್ರದ್ದು ಆ ಹುಳಿ ಮತ್ತು ಖಾರ ಎರಡೂ ಮಿಕ್ಸ್ ಟೇಸ್ಟು ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಟೇಸ್ಟ್ ಇದೆ, ಎಂಜಾಯ್ ಮಾಡ್ತಿದ್ವಿ. ಹುಳಿ ಹುಳಿ ಖಾರ ಖಾರ ತುಂಬಾ ಚೆನ್ನಾಗಿದೆ ಟೇಸ್ಟ್. ನೆಕ್ಸ್ಟು ಇನ್ನೊಂದು ಹೈಲೈಟ್ ಡಿಶ್ ಅಂದರೆ ಇಲ್ಲಿ ಮ್ಯಾಂಗೋ ಹೋಳಿಗೆ. ಈ ಮಾವಿನ ಹಣ್ಣು ಹೋಳಿಗೆ ತುಂಬಾ ಜನನ ಅಟ್ರಾಕ್ಟ್ ಮಾಡ್ತಾ ಇತ್ತು. ಚೆನ್ನಾಗಿತ್ತು ಒಂಥರ. ಇದನ್ನು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸ್ವೀಟು ಮತ್ತು ಈ ಹುಳಿ ಕಾಂಬಿನೇಷನ್ ತುಂಬಾ ವರ್ಕೌಟ್ ಆಗುತ್ತೆ ಇಲ್ಲಿ. ಇನ್ನ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಇಸ್ ಇಟ್ಸ್ ವೆರಿ ಎಕ್ಸಲೆಂಟ್. ಈಚ್ ಐಟಮ್ ಇಸ್ ಬೆಟರ್ ದನ್ ದ ಅದರ್. ಆವಕಾಯಿ ಬಿರಿಯಾನಿ ಅಂತ ಇತ್ತು. ಆವಕಾಯಿ ಅಂತ ಯಾಕೆ ಹೆಸರಿಟ್ರೆ ಗೊತ್ತಿಲ್ಲ, ಅದು ತೆಲುಗು. ಕನ್ನಡದಲ್ಲೇ ಮಾವಿನಕಾಯಿ ಬಿರಿಯಾನಿ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದರ್ವೈಸ್ ಟೇಸ್ಟು ಸಖತ್ತಾಗಿತ್ತು. ಈ ತವಾ ಪಲಾವ್ ಥರ ಟೈಪ್ ಮಾಡಿ ಅದಕ್ಕೆ ಮಾವಿನಕಾಯಿ ಆ್ಯಡ್ ಮಾಡಿ ಕೊಡ್ತಾರೆ. ಇದು ತುಂಬಾ ಚೆನ್ನಾಗಿತ್ತು. ಮಾವಿನಕಾಯಿ ಚಿತ್ರಾನ್ನ ಅಂತೂ ಆವ್ರೇಜ್ ಅಂತಲೇ ಹೇಳ್ಬೋದು. ಮನೇಲಿ ಮಾಡೋ ಚಿತ್ರಾನ್ನ ಥರನೇ ಇತ್ತು. ಅದಕ್ಕೆ ಸ್ವಲ್ಪ ಮಾವಿನಕಾಯಿ ತುರಿನ ಹಾಕ್ಬಿಟ್ಟು ಕೊಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿತ್ತು. ಹೋಳಿಗೆ ಚೆನ್ನಾಗಿತ್ತು, ಮಾವಿನಕಾಯಿದು, ಮತ್ತು ಇದು ಚುರುಮುರಿ ಚೆನ್ನಾಗಿತ್ತು, ವಡೆ ಚೆನ್ನಾಗಿತ್ತು, ಎಲ್ಲ ಟೇಸ್ಟ್ ನೋಡೋದು. ಆಮೇಲೆ ಮ್ಯಾಂಗೋದು ಪಲಾವ್ ಬಿರಿಯಾನಿ ಥರ ಮಾಡಿದ್ರಿ, ತುಂಬ ಟೇಸ್ಟ್ ಚೆನ್ನಾಗಿದೆ. ಆಮೇಲೆ ಇದು ಮ್ಯಾಂಗೋ ಹೋಳಿಗೆ ಬಜ್ಜಿ, ಓಕೆ ಸೂಪರ್. ಇದೇನೋ ಅಂತ ನೋಡಿ, ಇದು ಸೂಪರ್ ಆಗಿತ್ತು. ಮಕ್ಕಳು ತಿಂದರು, ತುಂಬ ಇಷ್ಟಪಟ್ಟರು, ಚೆನ್ನಾಗಿದೆ. ಇಲ್ಲಿ ಒಂಥರ ಖುಷಿ ಆಯಿತು ಬಂದು. ಒಂದು ಮೈನ್ ಡಿಶ್ ಬಂದು ಇಲ್ಲಿ ಮಾವಿನಕಾಯಿ ಬಜ್ಜಿ. ಇದಕ್ಕಂತೂ ಜನ ಸಾಗರ. 1 ಗಂಟೆ ಆಯಿತು ಒಂದು ಬಜ್ಜಿ ತಗೊಳ್ಳೋದಕ್ಕೆ, ಅಷ್ಟು ಜನ ಕ್ಯೂ ನಿಂತಿದ್ರು. ಇದು ಏನಿಲ್ಲ, ಮಾವಿನಕಾಯಿನ ನೀಟಾಗಿ ತಿನ್ನಾಗಿ ಸ್ಲೈಸ್ ಮಾಡಿ ಬಜ್ಜಿ ಮಾಡ್ತಾಯಿದ್ರು. ಇದೂ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಮಾವಿನ ಹಣ್ಣು ಫ್ಲೇವರ್ ಇರುತ್ತೆ. ಇನ್ನು ಸಾಫ್ಟ್ ಅಂತೂ ಆ್ಯಸ್ ಯೂಶುವಲ್ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಆ್ಯಡೆಡ್ ಮಾವಿನ ಹಣ್ಣು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇತ್ತು. ಇನ್ನು ಈ ಮಾವಿನ ಹಣ್ಣು ಉತ್ಸವಕ್ಕೆ ಬರೋರು, ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ಬರೋರು ದಯವಿಟ್ಟು ಈ ವೀಕೆಂಡಲ್ಲಿ ಬರೋದನ್ನ ಅವಾಯ್ಡ್ ಮಾಡಿ. ಇದು ಪಕ್ಕ ಡಿಸಪಾಯಿಂಟ್ ಆಗ್ತೀರಾ. ಹೆವಿ ರಶ್ ಇರುತ್ತೆ. ಒಂದೊಂದು ಐಟಮ್ ತಗೊಳ್ಳೋದಕ್ಕೆ 1 ಅವರ್ ಕ್ಯೂ ನಿಲ್ಬೇಕಾಗತ್ತೆ, ಅಷ್ಟು ಜನ ಇರ್ತಾರೆ. ಸೊ ತಾತ ಅಜ್ಜಿ ಮಕ್ಕಳ ಜೊತೆ ಬರೋರು ವೀಕೆಂಡ್ಸ್ ಅವಾಯ್ಡ್ ಮಾಡಿ. ವೀಕ್ ಡೇಸಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ವೀಕೆಂಡ್ಸಲ್ಲಿ ಬಂದ್ರೂ ಒಳ್ಳೆ ಜಾತ್ರೆ ಥರ ಫೀಲ್ ಆಗುತ್ತೆ. ಸಖತ್ ಜನ ಓಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಅಂದರೆ 4-5 ಜನ ಗ್ಯಾಂಗ್ ಇರ್ತೀವಿ. ಎಲ್ಲ ಒಂದೊಂದು ಐಟಮ್ ಕ್ಯೂ ನಿಂತ್ಕೊಂಡ್ರೆ 1 ಅವರಲ್ಲಿ ಎಲ್ಲ ಐಟಮು ಟೇಸ್ಟ್ ಮಾಡ್ಬಿಡ್ಬೋದು. ಬಟ್ ಫ್ಯಾಮಿಲಿ ಮಕ್ಕಳ ಜೊತೆ ಬರೋರು ಸ್ವಲ್ಪ ವೀಕೆಂಡ್ ಬಿಟ್ಟು ವೀಕ್ ಡೇಸಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಲ್ಲಾಂದರೆ ಸುಮ್ಮನೆ ಡಿಸಪಾಯಿಂಟ್ ಆಗ್ತೀರಾ ವೀಕೆಂಡಲ್ಲಿ ಬಂದರೆ. ಅದು ಬಿಟ್ಟರೆ ಇನ್ನು ಮ್ಯಾಂಗೋ ಉತ್ಸವದ ಟೇಸ್ಟ್ ಮಾಡೋದಕ್ಕೆ ಯೂನಿಕ್ ಐಟಮ್ಸ್ ಸಿಗುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಇನ್ನು ಮೇಯ್ನ್ ಟ್ರೈ ಡಿಶಸ್ ಬಂದು ಇಲ್ಲಿ ನಿಮಗೆ ಮ್ಯಾಂಗೋ ಬಜ್ಜಿ, ಮ್ಯಾಂಗೋ ಜಿಲೇಬಿ, ಪೂರಿ ಮತ್ತು ಸೀಕರಣೆ. ಅದು ಬಿಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗೋದು ಮ್ಯಾಂಗೋ ಸಾಫ್ಟಿ. ಇಷ್ಟು ಮಸ್ಟ್ ಟ್ರೈ ಡಿಶಸ್ ಇಲ್ಲಿ ಅಂತ ಹೇಳ್ತೀನಿ.